ಬಿಜೆಪಿ ರೀತಿನೇ ಸೇಮ್ ಇಂಟರ್ನಲ್ ಸಮಸ್ಯೆಗಳಿಂದ ಬಳಲಿ ಬೆಂಡಾಗಿದೆ ಜೆಡಿಎಸ್ ಕೂಡ. ಆದರೆ ಇಲ್ಲಿ ಆ ಪರಿಸ್ಥಿತಿಯನ್ನ ರೆಕ್ಟಿಫೈ ಮಾಡೋದಕ್ಕೆ ಕುಮಾರಸ್ವಾಮಿ ಆದಿಯಾಗಿ ದಳಪತಿಗಳು ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಂತರಿಕ ಸಮಸ್ಯೆ ಇತ್ಯರ್ಥಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತುಂಬಾ ದಿನ ಬಿಟ್ರೆ ಅದು ಹಳಿಸ್ತಾ ಹೋಗುತ್ತೆ ಸಂಬಂಧ, ಹಿಂಗಾಗಿ ಸರಿಪಡಿಸ್ಕೊಳ್ಳೋಣ ಅನ್ನೋ ಯೋಚನೆಯಲ್ಲಿ ಇದ್ದಾರಂತೆ. ಜಿಟಿ ದೇವೇಗೌಡರ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿಕೆಯಿಂದ ಸಿದ್ಧತೆ ಆಗಿದೆ. ಮಾತುಕತೆ ನಡೆಸೋ ಬಗ್ಗೆ ಆಪ್ತರ ಬಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರಂತೆ. ಜಿಟಿ ದೇವೇಗೌಡರನ್ನ ಮಾತುಕತೆಗೆ ಒಪ್ಪಿಸೋದಕ್ಕೆ ಆಪ್ತರಿಗೆ ಎಚ್ಡಿಕೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಕೂತು ಬಗೆಹರಿಸಿಕೊಳ್ಳೋಣ, ಏನೇ ಇದ್ರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅನ್ನೋ ಚಿಂತನೆಯಲ್ಲಿದ್ದಾರಂತೆ. ಇಬ್ರು ಒಟ್ಟಾಗಿದ್ರೆ ಜೆಡಿಎಸ್ ಗದ್ದು ಶಕ್ತಿ, ಇಲ್ಲಾಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಪೆಟ್ಟದು. ಸೊ ರಾಜಕಾರಣಿಗಳು ಸಾಮಾನ್ಯವಾಗಿ ಲಾಭವನ್ನು ನೋಡ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ಪಕ್ಷ ಒಗ್ಗಟ್ಟಾಗಿದ್ರೆ ಸಂದೇಶ ಚೆನ್ನಾಗಿ ಕೊಡ್ಬೋದು ಮತ್ತು ಪಕ್ಷ ವೃದ್ಧಿಗೆ ಸಂಘಟನೆಗೆ ಇದು ಪರ್ವಕಾಲ ಅನ್ನೋದು ಅವ್ರ ಚಿಂತನೆ. ಹೀಗಾಗಿ ತಪ್ಪುಗಳ ಆಗಿದ್ರೆ ಅಥವಾ ಯಾರನ್ನೋ ಸೈಡ್ಲೈನ್ ಮಾಡೋ ಕೆಲಸಗಳಾಗಿದ್ರೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾ ಇದೀವಿ ನಾವು ಅನ್ನೋ ಸಂದೇಶವನ್ನು ಈ ಮೂಲಕ ಕೊಡ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈಗ ಚುನಾವಣೆ ಮುಗಿದ ಮೇಲೆ ಅನ್ನೋದು ಕುತೂಹಲ. ಕರ್ನಾಟಕದ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಡಬೇಕು ಅಂತ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಕುರಿತು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ ದೇವೇಗೌಡರು, ರಾಜ್ಯದಲ್ಲಿ ಆಡಳಿತ ನಡೆಸಿದ ಎಲ್ಲಾ ಸರ್ಕಾರಗಳು ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಇಲ್ಲಿ ತನಕ ಯಶಸ್ಸು ಸಿಕ್ಕಿಲ್ಲ. ಈ ಯೋಜನೆಗೆ ಅನುಮೋದನೆ ನೀಡುವಂತೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದೆ. ಎಲ್ಲಾ ರಾಜಕೀಯಗಳನ್ನ ಬದಿಗಿಟ್ಟು ಈ ಯೋಜನೆಗೆ ಒಪ್ಪಿಗೆ ನೀಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ನಗರದಲ್ಲಿ 1,45,00,000 ಜನ ಇದ್ದಾರೆ. ಪ್ರಸ್ತುತ 19 TMC ಅಡಿ ಕಾವೇರಿ ನೀರನ್ನ ನಗರಕ್ಕೆ ಸರಬರಾಜು ಮಾಡಲಾಗ್ತಾ ಇದೆ. ಆದರೆ ನಗರದ ಬೇಡಿಕೆ ಪೂರೈಸೋಕೆ ಸಾಧ್ಯ ಆಗ್ತಿಲ್ಲ. ಟ್ಯಾಂಕರ್ ಮಾಫಿಯಾ ಜನರನ್ನು ಲೂಟಿ ಮಾಡ್ತಾ ಇದೆ. ನೀರಿನ ಒಂದು ಟ್ಯಾಂಕರ್ಗೆ 3,000 ರೂಪಾಯಿ ಕೊಡಬೇಕಾಗಿದೆ. 4 ಜನ ಇರುವ ಒಂದು ಕುಟುಂಬ ತಿಂಗಳಿಗೆ ನೀರಿಗೆ ಅಂತ 20,000 ಖರ್ಚು ಮಾಡಬೇಕಾದ ದಯನೀಯ ಸ್ಥಿತಿ ಇದೆ. ಮೇಕೆದಾಟು ಯೋಜನೆ ಅನುಷ್ಠಾನದಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಂತ ನಾಡಿನ ನೀರಿನ ಜ್ವಲಂತ ಸಮಸ್ಯೆಯಾದಂತಹ ಮೇಕೆದಾಟು ಯೋಜನೆ ಬಗ್ಗೆ ರಾಜ್ಯಸಭೆಯಲ್ಲಿ ಗಮನ ಸೆಳೆದರು. Bangalore city is now the population is 1,145 lakhs. 1,45 lakhs. So 30th TMC of water is not required to see that the people should get sufficient drinking water. So today